ಪ್ರತಿದಿನ ಸರಾಸರಿ ವ್ಯಕ್ತಿ ಸುಮಾರು 100 ಕೂದಲನ್ನು ಕಳೆದುಕೊಳ್ಳುತ್ತಾನೆ. ನೀವು ಗಮನಿಸಿದ್ದಿರಬಹುದು, ಬೆಳಗ್ಗೆ ಎದ್ದಾಗ ತಲೆಯ ಹಾಸಿಗೆಯ ಮೇಲೆ ಕೂದಲು ಕಾಣಿಸುತ್ತದೆ, ಅಥವಾ ಶ್ಯಾಂಪೂ ಮಾಡುತ್ತಿದ್ದಾಗ ಕೈ ತುಂಬ ಕೂದಲು ಬೀಳುತ್ತದೆ. ಅದಕ್ಕಿಂತ ಕೆಟ್ಟದ್ದು ಏನು ಗೊತ್ತಾ? ಇದರ ಕಾರಣವೇ ಗೊತ್ತಿಲ್ಲ. ಇದನ್ನೀಗ ಸರಿಪಡಿಸದಿದ್ದರೆ ಕೆಲವು ವರ್ಷಗಳ ಬಳಿಕ ನೀವೇ ಕೂದಲಿಲ್ಲದಂತೆ ಕಾಣಬಹುದು. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಿನ್ನ ಕೂದಲನ್ನು ನಾಶ ಮಾಡುವ 5 ದಿನನಿತ್ಯದ ಅಭ್ಯಾಸಗಳು ಮತ್ತು ಅವುಗಳನ್ನು ಹೇಗೆ ತಕ್ಷಣ ಸರಿಪಡಿಸಬಹುದು ಎಂಬುದನ್ನು ನೋಡೋಣ. ಮತ್ತಷ್ಟು ನಿನಗೆ ತಲೆಗಡ್ಡಿ ಅಥವಾ ಹೆಚ್ಚು ಹೇರ್ ಫಾಲ್ ಆಗುತ್ತಿದ್ದರೆ ಒಂದು ಮನೆಯಲ್ಲೇ ಮಾಡಬಹುದಾದ ಅಚ್ಚರಿ ತೈಲ ವಿಧಾನ ಇದೆ. ಅದು ಕೂದಲನ್ನು ಮರುಬೆಳೆಸಲು ಸಹಾಯ ಮಾಡುತ್ತದೆ. 1. ರಾತ್ರಿ ಅಭ್ಯಾಸಗಳು, ನೈಟ್ ಹ್ಯಾಬಿಟ್ಸ್. ಬಹುಶಃ ಬಹಳ ಮಂದಿ ಗಮನಿಸುತ್ತಿಲ್ಲ, ನಾವೇ ಹೇಗೆ ನಿದ್ರಿಸುತ್ತೇವೆ ಎಂಬುದು ಕೂದಲಿನ ಆರೋಗ್ಯವನ್ನು ನಾಶ ಮಾಡಬಹುದು. 2 ದೊಡ್ಡ ತಪ್ಪುಗಳು. ಮೊದಲನೆಯದು, ತೇವ ಕೂದಲಿನಿಂದ ನಿದ್ರಿಸುವುದು. ತೇವ ಕೂದಲು ದುರ್ಬಲವಾಗಿರುತ್ತದೆ. ಹಾಸಿಗೆಯಲ್ಲಿ ತಲೆಯ ಚಲನೆ ಫ್ರಿಕ್ಷನ್ ಉಂಟು ಮಾಡುತ್ತದೆ. ಅದು ಕೂದಲಿನ ಹೊರಪದರವನ್ನು ಹಾನಿಗೊಳಿಸುತ್ತದೆ. ಸಲಹೆ: ರಾತ್ರಿ ಸ್ನಾನ ಮಾಡಿದರೆ ಕನಿಷ್ಠ 80% ಕೂದಲು ಒಣಗಿದ ನಂತರ ಮಾತ್ರ ಮಲಗಬೇಕು. ಕೂಲ್ ಸೆಟ್ಟಿಂಗ್ನಲ್ಲಿ 2-3 ನಿಮಿಷ ಹೇರ್ ಡ್ರೈಯರ್ ಉಪಯೋಗಿಸಿ. 2ನೆಯ ತಪ್ಪು, ಕಾಟನ್ ಹಾಸಿಗೆ ಪಿಲೋ ಕವರ್ ಬಳಸುವುದು. ಅದು ತಲೆಯ ನೈಸರ್ಗಿಕ ಎಣ್ಣೆಯನ್ನು ಹೀರಿಕೊಳ್ಳುತ್ತದೆ, ಕೂದಲು ಒಣ, ರಫ್ ಆಗುತ್ತದೆ. ಪರಿಹಾರ: ಸಿಲ್ಕ್ ಅಥವಾ ಸ್ಯಾಟಿನ್ ಪಿಲೋ ಕವರ್ ಉಪಯೋಗಿಸಿ. ಅದು ಕೂದಲಿನ ತೇವ ಉಳಿಸುತ್ತದೆ ಮತ್ತು ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ. 2. ಸರಿಯಾದ ಎಣ್ಣೆ ಬಳಕೆ. ಯೂಸ್ ದ ರೈಟ್ ಹೇರ್ ಆಯಿಲ್ಸ್. ಎಣ್ಣೆ ಎಲ್ಲರೂ ಹಚ್ಚುತ್ತಾರೆ, ಆದರೆ ಯಾವ ಎಣ್ಣೆ ಯಾವ ಪ್ರಯೋಜನಕ್ಕೆ ಅನ್ನೋದನ್ನು ಅರಿಯುವುದಿಲ್ಲ. ಕೆಲವು ಎಣ್ಣೆಗಳು ಮಿನುಗು ಕೊಡುತ್ತವೆ, ಕೆಲವು ಡ್ಯಾಂಡ್ರಫ್ ಕಡಿಮೆ ಮಾಡುತ್ತವೆ, ಮತ್ತೊಂದು ಗ್ರೋತ್ ಹೆಚ್ಚಿಸುತ್ತದೆ. ಅವುಗಳಲ್ಲಿ ರೋಸ್ಮೇರಿ ಎಣ್ಣೆ, ರೋಸ್ಮೇರಿ ಆಯಿಲ್ ಅತ್ಯಂತ ಪರಿಣಾಮಕಾರಿ. ಸಂಶೋಧನೆ ಪ್ರಕಾರ ಇದು ಮಿನಾಕ್ಸಿಡಿಲ್ ತರಹ ಫಲಿತಾಂಶ ನೀಡುತ್ತದೆ. ತಪ್ಪು ಮಾಡಬೇಡಿ, ತುಂಬಾ ಎಣ್ಣೆ ಹಾಕಬೇಡಿ. ನಂತರ ವಾಶ್ ಮಾಡುವಾಗ ಕೂದಲು ಹೆಚ್ಚು ಒಣಗುತ್ತದೆ. 4-5 ಹನಿ ಸಾಕು. ಎಣ್ಣೆ ಹಚ್ಚಿ ರಾತ್ರಿ ಮಲಗಬೇಡಿ, ಅದು ಕೂದಲು ಫಾಲಿಕಲ್ಗಳನ್ನು ಮುಚ್ಚುತ್ತದೆ. ಶ್ಯಾಂಪೂ ಮಾಡುವ ಮುಂಚೆ 5 ನಿಮಿಷ ಸ್ಕ್ಯಾಲ್ಪ್ ಮಸಾಜ್ ಮಾಡಿ. ಸಂಶೋಧನೆ ಪ್ರಕಾರ ಇದು ಕೂದಲಿನ ದಪ್ಪತೆ 8% ಹೆಚ್ಚಿಸುತ್ತದೆ. 3. ಕೂದಲು ಒಣಗಿಸುವ ತಪ್ಪುಗಳು, ಡ್ರಾಯಿಂಗ್ ಮಿಸ್ಟೇಕ್ಸ್. ಟವಲ್ನಿಂದ ಜೋರಾಗಿ ಒರೆಸುವುದು ಇದು ರೂಟ್ಸ್ ದುರ್ಬಲಗೊಳಿಸುತ್ತದೆ. ಬದಲಾಗಿ ನಿಜವಾದ ಮಾರ್ಗ, ಟವಲ್ನಿಂದ ಸೌಮ್ಯವಾಗಿ ಒತ್ತಿ ಒಣಗಿಸಿ. ಹಾಟ್ ಏರ್ ಡ್ರೈಯರ್. ದಿನನಿತ್ಯ ಉಪಯೋಗಿಸಿದರೆ ಕೂದಲು ತೆಳ್ಳಗಾಗುತ್ತದೆ ಮತ್ತು ತಲೆಯ ತ್ವಚೆ ಒಣಗುತ್ತದೆ. ಅಗತ್ಯವಿದ್ದಾಗ ಮಾತ್ರ ಕೂಲ್ ಏರ್ ಸೆಟ್ಟಿಂಗ್ ಬಳಸಿ. 4. ಕಠಿಣ ಶ್ಯಾಂಪುಗಳನ್ನು ನಿಲ್ಲಿಸಿ. ಸ್ಟಾಪ್ ಯೂಸಿಂಗ್ ಹಾರ್ಶ್ ಶ್ಯಾಂಪೂಸ್. ಸಾಮಾನ್ಯ ಶ್ಯಾಂಪುಗಳಲ್ಲಿ ಸಲ್ಫೇಟ್ಸ್ ಇರುತ್ತವೆ, ಅದು ಕೂದಲಿನ ನೈಸರ್ಗಿಕ ಎಣ್ಣೆಯನ್ನು ತೆಗೆದುಹಾಕುತ್ತದೆ. ಪರಿಹಾರ: ಸಲ್ಫೇಟ್ ಫ್ರೀ ಶ್ಯಾಂಪೂ ಮತ್ತು ಮೈಲ್ಡ್ ಕಂಡೀಷನರ್ ಉಪಯೋಗಿಸಿ. ಕರ್ಲಿ ಹೇರ್ ವಾರಕ್ಕೆ 1-2 ಬಾರಿ. ವೇವಿ ಹೇರ್ ವಾರಕ್ಕೆ 2-3 ಬಾರಿ. ಸ್ಟ್ರೇಟ್ ಹೇರ್ ವಾರಕ್ಕೆ 3-4 ಬಾರಿ. ನೀವು ಜಿಮ್ಗೆ ಹೋಗುತ್ತಿದ್ದರೆ ಜೆಂಟಲ್ ಡೈಲಿ ಯೂಸ್ ಶ್ಯಾಂಪೂ ಬಳಸಿ. ಶ್ಯಾಂಪೂ ಮಾಡುವಾಗ ಸ್ಕ್ಯಾಲ್ಪ್ ಕ್ಲೀನ್ ಮಾಡೋದು ಮುಖ್ಯ. ಕೂದಲಿನ ತುದಿಗಳನ್ನು ಅತಿ ಹೆಚ್ಚು ಒರೆಸಬೇಡಿ. ಕಂಡೀಷನರ್ ಅನ್ನು ತುದಿ ಭಾಗಕ್ಕೆ ಮಾತ್ರ ಹಚ್ಚಿ. 5. ಆಹಾರ ಮತ್ತು ಜೀವನಶೈಲಿ, ನ್ಯೂಟ್ರಿಷನ್ ಅಂಡ್ ಲೈಫ್ ಸ್ಟೈಲ್. ಹೊರಗೆ ಎಷ್ಟು ಪ್ರಯತ್ನ ಮಾಡಿದರೂ ಒಳಗಿನ ಪೋಷಕಾಂಶಗಳು ಸರಿಯಾಗಿಲ್ಲ ಅಂದರೆ ಕೂದಲು ಬೀಳುತ್ತದೆ. ಪ್ರೋಟೀನ್. ಕೂದಲು 90% ಕೆರಾಟಿನ್ ಪ್ರೋಟೀನ್ನಿಂದ ಮಾಡಲ್ಪಟ್ಟಿದೆ. ಎಗ್ಸ್, ಚಿಕನ್, ಲೆಂಟಿಲ್ಸ್, ಸೋಯಾಬೀನ್ ತಿನ್ನಿ. ಹೆಲ್ದಿ ಫ್ಯಾಟ್ಸ್. ತಲೆಯ ತ್ವಚೆ ಮಾಯಿಸ್ಟ್ ಇರಲು ಅಗತ್ಯ. ಆಮಂಡ್ಸ್, ವಾಲ್ನಟ್ಸ್, ಫ್ಲಾಕ್ಸ್ ಸೀಡ್ಸ್ ಸೇರಿಸಿಕೊಳ್ಳಿ. ವೈಟಮಿನ್ಸ್ ಎ, ಸಿ, ಇ, ಜಿಂಕ್, ಬಯೋಟಿನ್, ಸ್ಪಿನಾಚ್, ಬ್ರಾಕೊಲಿ, ಕ್ಯಾರೆಟ್, ಆರೆಂಜ್, ಲೆಮನ್, ಆಮ್ಲ ಇವುಗಳಲ್ಲಿ ಸಿಗುತ್ತದೆ. ಹೈಡ್ರೇಷನ್. ದಿನಕ್ಕೆ 7-8 ಗ್ಲಾಸ್ ನೀರು ಕುಡಿ. ಸ್ಟ್ರೆಸ್ ಕಡಿಮೆ ಮಾಡಿ ಪ್ರತಿದಿನ 5 ನಿಮಿಷ.